ಇನ್ನು November 22ಗೆ ಝೀಬ್ರಾ ಬರ್ತಾ ಇದೆ, ಡಿಸೆಂಬರಲ್ಲಿ ಪುಷ್ಪ 2 ಬರ್ತಾ ಇದೆ. ಅದ್ರ ಬಗ್ಗೆ ಮಾತನಾಡಲೇಬೇಕು. ಬ್ಯಾಕ್ ಟು ಬ್ಯಾಕ್ ತೆಲುಗು ಸಿನಿಮಾಗಳು ಏನು ಅನಿಸ್ತಾ ಇದೆ? ಚೆನ್ನಾಗಿದೆ, ಖುಷಿ ಇದೆ. ಅಂದರೆ ಇಲ್ಲಿ 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 ಕರ್ನಾಟಕದಲ್ಲಿ ಒಂದು ಜರ್ನಿ ಮಾಡ್ತಾ ಮಾಡ್ತಾ ಗೊತ್ತಿಲ್ಲದೆ ಅಲ್ಲೊಂದು ಜರ್ನಿ ಶುರುವಾಗೋಯ್ತು, ಭೈರವ ಗೀತ ಅಂತ ಒಂದು ಸಿನಿಮಾ ಮೂಲಕ. ಅದನ್ನು ನೋಡಿ ಪುಷ್ಪ ಕರೆದ್ರು. ಆ್ಯಂಡ್ ಪುಷ್ಪದಲ್ಲಿ ಜಾಲಿ ರೆಡ್ಡಿ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ಅಲ್ಲಿಂದ ಇವಾಗ ಝೀಬ್ರಾವರೆಗೂ ಬಂದಿದೆ. ಡೆಫಿನೆಟ್ಲಿ ನನಗೆ ಝೀಬ್ರಾ ಸಿನಿಮಾ ಬಗ್ಗೆ ತುಂಬ ಹೋಪ್ಸ್ ಇದೆ. ಆ್ಯಂಡ್ ಅಲ್ಲೂ ಕೂಡ ತುಂಬ ಒಳ್ಳೆ ಬಜ್ ಕ್ರಿಯೇಟ್ ಆಗಿದೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ. ಸಿನಿಮಾ ಚೆನ್ನಾಗಿದೆ. ಇದುವರೆಗೂ ಯಾರ್ಯಾರು ನೋಡಿದ್ದಾರೆ ಎಲ್ಲರೂ ತುಂಬ ಇಷ್ಟಪಟ್ಟು ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಈವನ್ ಈಗ ನಾನು ಡಬ್ ಮಾಡಿದ್ರು ನಮ್ಮ ಟೀಮ್ ಅಂತ ಹೇಳಿದ್ನಲ್ಲ, ಅವರೆಲ್ಲ ಸಿನಿಮಾ ಎಲ್ಲ ಇಷ್ಟ ಆಗಲಿಲ್ಲ ಅಂದರೆ ಸ್ಟ್ರೈಟಾಗಿ ಹೇಳ್ಬಿಡ್ತಾರೆ, ಎಲ್ಲ ಗೊತ್ತಿರೋ ಹುಡುಗರೆಲ್ಲ. ಸೊ ಅವರೆಲ್ಲರೂ ಇಲ್ಲ ಇದು ಸಿನಿಮಾ ತುಂಬ ಚೆನ್ನಾಗಿದೆ ಅಂಥೇಳಿ ಅಷ್ಟು ಜನ ಡಬ್ ಮಾಡಿದವರು ಹೇಳಿದ್ರು. ಸೊ ಹಂಗಾಗಿ ನಾನು ಎಕ್ಸೈಟೆಡಾಗಿ ಕಾಯ್ತಾ November 22ಕ್ಕೆ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತೆಲ್ಲ ನೋಡೋಕ್ಕೆ. ಅಲ್ಲು ಅರ್ಜುನ್ ಅವ್ರಿಗೆ ತೋರಿಸಿದ್ರಾ? ಇಲ್ಲ, ಅವ್ರೇನು ನೋಡಿಲ್ಲ. ಹೇಗೆ ಅನ್ನಿಸ್ತು? ಪುಷ್ಪದಲ್ಲಿ ಬಿಸಿ ಇದ್ದಾರಲ್ಲ, ಪುಷ್ಪದಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ಬೇಕಾರೆ ಅವ್ರ ಜೊತೆ ನೀವು ಸ್ಕ್ರೀನ್ ಚೆನ್ನಾಗಿತ್ತು. ಅವರು ಸುಕುಮಾರ್ ಅವರು ಎಲ್ಲ ಪರ್ಫೆಕ್ಷನಿಸ್ಟ್ಗಳು. ಅಂದರೆ ಪ್ರತಿಯೊಂದು ಶಾಟನ್ನು ತುಂಬ ಅದ್ಭುತವಾಗಿ ಅಚೀವ್ ಮಾಡೋಕ್ಕೆ ಏನು ಬೇಕಾಗಿರೋ ಎಲ್ಲ ಎಫರ್ಟು ಇರುತ್ತೆ ಅಲ್ಲಿ. ಅದು ಒಂದೊಂದು ಶಾಟನ್ನು ಪರ್ಫೆಕ್ಟಾಗಿ ಆಗಬೇಕು ಅಂತ ಹೇಳಿನೇ ಮಾಡ್ತಿರ್ತಾರೆ. ಹಾಗಾಗಿ ನಾವೆಲ್ಲವೂ ಅಷ್ಟಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗೋ ಸಿನಿಮಾಗಳು ಆಗಿದ್ದಾವೆ. ಅಲ್ಲಿ ಅಲ್ಲು ಅರ್ಜುನ್ ಜೊತೆ, ಅದಕ್ಕಿಂತ ದೊಡ್ಡದಾಗಿ ಶಿವಣ್ಣ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದಿದೆಯಲ್ಲ, ಅದು ನಮಗೆ ಆ ಒಂದು ಜರ್ನಿ ಬಗ್ಗೆ ಹೇಳಲೇಬೇಕು ಸರ್ ನೀವು. ಶಿವಣ್ಣ ಅವ್ರ ಜೊತೆ ಇವತ್ತು ಎಷ್ಟೋ ಜನ ಕಾಯ್ತಿರ್ತಾರೆ, ಟು ಬಿ ಹಾನೆಸ್ಟಾಗಿ ಹೇಳಿ. ಎಷ್ಟೋ ಜನ ಅಣ್ಣವ್ರ ಜೊತೆ ಒಂದು ಅಣ್ಣವ್ರ ಕುಟುಂಬದ ಒಬ್ಬರು ಜೊತೆ ನಾನು ಆ್ಯಕ್ಟ್ ಮಾಡಲೇಬೇಕು, ಆ ಅವಕಾಶ ನಿಮಗೆ ಸಿಕ್ತು. ಅವಾಗ ಏನು ಅನ್ನಿಸ್ತು ಶಿವಣ್ಣ ಜೊತೆ ನೀವು ಟಗರು ಫಿಲಮಲ್ಲಿ ನೀವು ಮಾಡಬೇಕು, ಅದು ಯಾವುದೇ ಒಂದು ರೋಲ್ ಆಗಿರಲಿ ನಿಮ್ಗೆ ಅವಕಾಶ ಸಿಗುತ್ತೆ ಅಂತಂದಾಗ ನಿಮ್ಗೇನು ಅನ್ನಿಸ್ತು? ಮತ್ತು ಶಿವಣ್ಣ ಅವ್ರ ಜೊತೆ ಆ ಸಿನಿಮಾದ ಜರ್ನಿ ಹೇಗಿತ್ತು? ಅವರಿಂದ ಏನು ಕಲ್ತ್ರಿ ನೀವು? ಸಖತ್ತಾಗಿತ್ತು. ನನಗೆ ಕೇಳ್ತಿದ್ದಂಗೆ ಇಮಿಡಿಯೇಟಾಗಿ ಒಪ್ಕೊಂಡು ಮಾಡಿದ್ದು ಸಿನಿಮಾ ಟಗರು. ಆ್ಯಂಡ್ ಆಬ್ವಿಯಸ್ಲಿ ಒಂದು ಸಣ್ಣ ಟೆನ್ಷನ್ ಇರುತ್ತೆ, ಶಿವಣ್ಣನ ಎದುರುಗಡೆ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕಲ್ಲ. ಈಗ ಜೊತೆಗೆ ನಿಂತಾಗ ಬೇರೆ, ಎದುರುಗಡೆ ನಿಂತ್ಕೊಂಡು ವಿಲನ್ನಾಗಿ ಆ್ಯಕ್ಟ್ ಮಾಡಬೇಕು ಅಂದಾಗ ಒಂದು ಸಣ್ಣ ಭಯ ಇರುತ್ತೆ. ಯಾಕೆಂದರೆ ಅವ್ರನ್ನ ಹಂಗೆ ನೋಡ್ಕೊಂಡು ಬೆಳೆದಿರ್ತೀವಲ್ವ. ಸೊ ಎದುರುಗಡೆ ನಿಂತ್ಕೊಂಡು ವಿಲನ್ನಾಗಿ ಅವ್ರ ವಿರುದ್ಧ ನಿಂತ್ಕೋಬೇಕು ಅಂದಾಗ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಶಿವಣ್ಣ ಫ್ರಮ್ ದ ಫೋಟೋಶೂಟ್ ತುಂಬ ಕಂಫರ್ಟಬಲ್ ಝೋನಲ್ಲಿ ಇಟ್ಟು ನಮ್ಮನ್ನೆಲ್ಲ ಮಾಡು ಏನಾಗಲ್ಲ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂಥೇಳಿ. ಸೊ ಹಾಗಾಗಿನೇ ಶಿವಣ್ಣ ಅಂದರೆ ಎಲ್ರಿಗೂ ಅಷ್ಟು ಪ್ರೀತಿ. ಅಂದರೆ ಯಾರೇ ಬಂದರೂ ತುಂಬ ಚೆನ್ನಾಗಿ ತಪ್ಕೊಳ್ಳೋವಂಥ ಜೀವ, ಎಲ್ರಿಗೂ ಒಳ್ಳೆಯದು ಬಯಸುವಂಥ ಜೀವ. ಇನ್ನು ರೀಸೆಂಟಾಗಿ ಒಬ್ರು ಆಡಿದಂತಹ ಒಂದು ಮಾತು ಸಿಕ್ಕಾಪಟ್ಟೆ ಸುದ್ದಿ ಆಯಿತು. ಒಬ್ಬರು ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡುವಂತಹ ಮೆಗಾ ಸ್ಟಾರ್ ಬಾಯಲ್ಲಿ ಮೆಚ್ಚುಗೆ ಮಾತುಗಳು ಕೇಳಿ ಬರುತ್ತೆ. ನೀವು ಕೂಡ ಫಸ್ಟ್ ಟೈಮ್ ಮೀಟ್ ಮಾಡಿರ್ತೀರಾ, ಫಸ್ಟ್ ಟೈಮ್ ಮಾತನಾಡ್ಸಿರ್ತೀರಾ. ಆ ಒಂದು ಅದ್ಭುತ ಕ್ಷಣಗಳನ್ನ ಮೆಲ್ಕು ಹಾಕೋದಾದರೆ ಲೈಫ್ ಟೈಮ್ ಮೆಮೊರಿ. ಅಂದರೆ ಒಬ್ಬರು ಲೆಜೆಂಡರಿ ಕ್ಯಾರೆಕ್ಟರ್ ಬಂದು ಆ ಥರ ನಮಗೆ ಒಂದು ಬೆನ್ನು ತಟ್ಟೋದು, ಪ್ರೋತ್ಸಾಹ ಕೊಟ್ಟಾಗ ಅದು ಇನ್ನೂ ಒಂದು ದೊಡ್ಡ ಶಕ್ತಿ ಕೊಡುತ್ತೆ. ಆ್ಯಂಡ್ ಅವರು ಅಷ್ಟು ಅದ್ಭುತವಾಗಿ ವಿಶ್ ಮಾಡಿದಾಗ, ನೀವು ಇಲ್ಲೇ ಆ್ಯಕ್ಟ್ರಾಗಿ ಇಲ್ಲೇ ಬ್ಯುಸಿ ಆಗ್ತೀರಾ ಅಂತ ಹೇಳಿದಾಗ ಓಕೆ. ಅಂದರೆ ಗಿನ್ನಿಸ್ ದಾಖಲೆ ಎಲ್ಲ ಇದೆ ಅವ್ರ ಹೆಸರಲ್ಲಿ. ಎಲ್ಲಿಂದನೋ ಬಂದು ಒಂದು ದೊಡ್ಡ ಎಂಪೈರ್ನೇ ಬಿಲ್ಡ್ ಮಾಡಿದ್ದಾರೆ. ಒಂದು 200-200+ ಸಿನಿಮಾಗಳು ಮಾಡಿದ್ದಾರೆ. ಆ ಥರದ್ದೊಬ್ಬರು ಆ್ಯಕ್ಟ್ರು ಹಂಗೆ ವಿಶ್ ಮಾಡಿದಾಗ ಅದು ಆಶೀರ್ವಾದನೇ. ಸೊ ಹಂಗೆ ಖಂಡಿತ ಆ ಥರದವ್ರು ವಿಶ್ ಮಾಡಿದಾಗ ಒಳ್ಳೇದಾಗುತ್ತೆ. ನೈಸ್. ಇನ್ನು ಫೈನಲಿ ಈ ಝೀಬ್ರಾ ಮುಖಾಂತರ ನೀವಾಗ ಆಲ್ರೆಡಿ ಹೇಳಿದ್ದೀರಾ ಏನು ಮೆಸೇಜ್ ಇರುತ್ತೆ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಜನಗಳಿಗೆ ಒಂದು ಪ್ರಾಮಿಸಿಂಗ್ ಅಂತ ಇರುತ್ತೆ. ಈ ಸಿನಿಮಾದ ಮುಖಾಂತರ ನಾನು ಇದನ್ನು ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವೇನು ಪ್ರಾಮಿಸ್ ಮಾಡ್ತೀರಾ ಆ್ಯಂಡ್ ಜನಗಳಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ? ಝೀಬ್ರಾ ಖಂಡಿತ ನಿಮಗೆ ಹೊಸ ಸಿನಿಮಾ. ನೀವು ಮೋಸ್ಟ್ಲಿ ಈ ಥರದ ಸಿನಿಮಾ ನೋಡಿರಲ್ಲ. ಹಾಗಾಗಿ ಒಂದು ಹೊಸ ಸಿನಿಮಾನ ಪ್ರಾಮಿಸ್ ಮಾಡ್ತೀನಿ, ಒಂದು ಹೊಸ ಥರದ ಸಿನಿಮಾ, ಒಂದು ಹೊಸ ಕಂಟೆಂಟ್ನ ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರೋ ಸಿನಿಮಾ. ಏನಾಗುತ್ತೆ, ಕ್ರೌಡಲ್ಲಿ ಕೂತು ಕ್ರೌಡ್ ಜೊತೆ ನೋಡಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಬೇರೆ. ಕೆಲವೊಂದು ಸಿನಿಮಾಗಳನ್ನ ಹಾಗೆ ಜನಗಳ ಮಧ್ಯೆ ಕೂತು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಆ ಥರದ್ದು ಸಿನಿಮಾ ಝೀಬ್ರಾ. ಸೊ ಥಿಯೇಟ್ರಿಗೆ ಬನ್ನಿ, ಡೆಫಿನೆಟ್ಲಿ ನಿಮಗೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಆ್ಯಂಡ್ ನೀವು ತೆಲುಗು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲೂ ರಿಲೀಸ್ ಆಗ್ತಾ ಇದೆ. ಸೊ ನೀವು ಎರಡೂ ಭಾಷೆಯಲ್ಲೂ ಸಿನಿಮಾ ನೋಡ್ಬೋದು. ಓಕೆ, ಫೈನಲಿ ಕೊನೆ ಪ್ರಶ್ನೆ, ನೀವು ಬೇಜಾರಾದರೂ ಪರವಾಗಿಲ್ಲ. ಬಿಕಾಸ್ ನಮ್ಮ ಆಫೀಸಲ್ಲೂ ಸಾಕಷ್ಟು ಜನ ಕೇಳಿದ್ರು ಈ ಕ್ವೆಶ್ಚನ್ ನೀವು ಡಾಲಿ ಅವ್ರಿಗೆ ಕೇಳಲೇಬೇಕಂತ ಹೇಳ್ಬಿಟ್ಟು. ನಿಮ್ಮ ಅಂದರೆ ಮುಂದೆ ಮದುವೆ ಆಗುವಂತಹ ಹುಡುಗಿ ಸಿಕ್ಕಿದಾರಲ್ವ, ಸೊ ಅವ್ರನ್ನ ನಿಮ್ಮ ಅಜ್ಜಿಗೆ ಭೇಟಿ ಮಾಡಿಸಿರ್ತೀರ ಈ ಹಿಂದೆ ಅನ್ನುವಂತಹ ಮಾಹಿತಿ ಸಿಕ್ತು. ಅವ್ರ ಆಶೀರ್ವಾದನೂ ಈಗ ಆಲ್ರೆಡಿ ಸಿಕ್ಕಿರತ್ತೆ ನಿಮಗೆ, ಅದು ಒಂದು ಖುಷಿ ಇದೆ. ಆ್ಯಂಡ್
ಅವ್ರ ಹಾಟನ್ನ ನೀವು ಕದ್ದಿದ್ದ ಅಥವಾ ನಿಮ್ಮ ಹಾಟನ್ನ ಅವ್ರು ಕದ್ದಿದ್ದ, ಹೇಗಾಯ್ತು? ನನಗೆ ಪರಸ್ಪರ ಡಾಕ್ಟರ್ ಆಕ್ಟರ್ ಲವ್ ಸ್ಟೋರಿ ಅಂದರೆ ಒಂದು ಸ್ನೇಹ, ಈಗ ಒಂದು ಸ್ನೇಹ ಬೆಳೀತಾ, ಈಗ ನಾನು ಆಗಲೇ ಹೇಳ್ದಂಗೆ ಒಂದು ಥಾಟ್ ಪ್ರೊಸೆಸ್ಗಳು ಮ್ಯಾಚ್ ಆದರೆ, ಒಂದೇ ಥರ ಯೋಚನೆ ಮಾಡೋ ಇನ್ನೊಂದು ಜೀವ ಸಿಕ್ಕಾಗ ಐ ಥಿಂಕ್ ಒಟ್ಟಿಗೆ ಜರ್ನಿ ಮಾಡಬೇಕು ಅಂತ ಅನಿಸುತ್ತೆ. ಆ ಥರ ಶುರುವಾಗಿದ್ದು ಜರ್ನಿ ಅದು. ಅಂದರೆ ನಮ್ಮ ಥರನೇ ಮಿಡ್ಲ್ ಕ್ಲಾಸಿಂದ ಬಂದು ಟೀಚರ್ ಮಗಳು ಡಾಕ್ಟ್ರಾಗಿ ಇಷ್ಟ ಆಯಿತು. ಹಂಗೆ ಒಂದು ಡೈಲಾಗ್ ಹೊಡಿರಿ, ಮುಂದುವರೆದಿದ್ವಿ. ಫಿಯಾನ್ಸಿ ಬಗ್ಗೆ ಒಂದು ಡೈಲಾಗ್ ಹೊಡಿರಿ, ಈಗ ನಮಗೆ ಬೇಕು. ಒಂದು 2 ಸಾಲುಗಳು, ಬಿಕಾಸ್ ನೀವು ಯಾವುದು ಬಡವರ ಹಾಸ್ಟೆಲಲ್ಲಿ ತುಂಬ ಸಿಂಪಲ್ಲು, ಹಂಬಲ್, ತುಂಬ ಸೆನ್ಸಿಬಲ್ಲು. ಅಲ್ಲ, ಒಂದು ಡೈಲಾಗ್, ಒಂದು ಯಾವ್ದಾದ್ರು ಒಂದು ಕಗ್ಗದ ಮೂಲಕ ಅಥವಾ ಒಂದು ಪದಗಳ ಮೂಲಕ ನಮ್ಮ ವಾಹಿನಿ ಮೂಲಕ ಆ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು. ಬೇಂದ್ರೆ ಅವ್ರ ಲೈನ್ಸ್ಗಳನ್ನೇ ಹೇಳಿದ್ದೀನಲ್ಲ, ಬೇಂದ್ರೆ ಅವ್ರದ್ದೇ ಸಾಲುಗಳು, ಅದೇ ಸಖಿ ಗೀತಾದೇನೆ. ಇನ್ನು ತುಂಬ ಸಾಲುಗಳಿದೆ ಅದರಲ್ಲಿ. ಒಂದಿಷ್ಟು ಸಾಲುಗಳನ್ನ ಆ ವಿಡಿಯೋದಲ್ಲಿ ಬಳಸ್ಕೊಂಡಿದ್ದೆ. ಅದರಲ್ಲೇ ಇನ್ನೊಂದು ಲೈನ್ ಇದೆ, ತಾಂಡವ ನಡೆಸಿದ ಜಂಜಾವಾತದ ಕಾಲಿನ ಹುಲುಗೆಜ್ಜೆ ನಾವಾಗಿರೆ, ನನಗೂ ನಿನಗೂ ಅಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ ಅಂತ. ಕೇಳಿಸ್ಕೊಂಡಿದ್ದೀರಿ, ದಯವಿಟ್ಟು ನೀವು ಇದನ್ನು ನೋಡಿದ್ಮೇಲೆ ನಮಗಲ್ಲಿ ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೆ ಈ ಒಂದು ಪುಟ್ಟ ಅವಕಾಶ ಕೊಟ್ಟಿದ್ದಕ್ಕೆ, ಇದು ನಿಮಗೆ ಪುಟ್ಟ ಅವಕಾಶ, ನಮಗಿದು ದೊಡ್ಡ ಅವಕಾಶ. ನಿಮ್ಮನ್ನು ನಮ್ಮ ಬಳಿ ಮಾತಾಡ್ಸೋಕ್ಕೆ, ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದೇ ತಿಂಗಳು 22ನೇ ತಾರೀಕು ಡಾಲಿ ಧನಂಜಯ ಅವರ ಅಭಿನಯದ ಝೀಬ್ರಾ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಪ್ರತಿಯೊಬ್ಬರು ಕೂಡ ಕೇಳ್ಕೊಳ್ಳೋದು ಒಂದೇ, ಥಿಯೇಟ್ರಿಗೆ ಹೋಗಿ ನೋಡಿ. ಥಿಯೇಟ್ರಿಗೆ ಹೋಗಿ ನೋಡಿದಾಗ ಮಾತ್ರನೇ ಸಿನಿಮಾ ಕ್ಷೇತ್ರ ಅನ್ನೋದು ಉತ್ತುಂಗಕ್ಕೆ ಹೋಗೋಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ವೀಕ್ಷಣೆ ಮಾಡ್ತೀರಂತ ನಾವು ಕೂಡ ಭಾವಿಸ್ತೀವಿ. ಅದೇ ರೀತಿಯಾಗಿ ಈ ಸಿನಿಮಾ ಡಾಲಿ ಧನಂಜಯ ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು. ಈಗ ಕನ್ನಡದಿಂದ ಆಂಧ್ರಾಗೆ ಹೋಗಿದ್ದಾರೆ ತೆಲುಗೆ, ಅಲ್ಲಿಂದ ಹಾಗೆ ತಮಿಳ್, ಮಲಯಾಳಂ, ಬಾಲಿವುಡ್, ಹಾಲಿವುಡ್ಗೂ ಕೂಡ ಹೋಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಎಸ್ ಪ್ಲೀಸ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಡಾಲಿ ಧನಂಜಯ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಝೀಬ್ರಾ ಇನ್ನೇನು ತೆರೆಗೆ ಅಪ್ಪಳಿಸೋದಕ್ಕೆ ಸಜ್ಜಾಗಿದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ, ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡನ ನೋಡ್ತಾ ಇರಿ ಅಂತ ಹೇಳ್ತಾ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.